ಹರಿಯೋ ನೀರನ್ನ ಸೀಳಿಕೊಂಡು ಬಂದ ವಂದೇ ಭಾರತ್. ನಿಲ್ದಾಣಕ್ಕೆ ಬರಲು ಲೋಕಲ್ ಟ್ರೈನ್ ಹರಸಾಹಸ. ತೇಲುತ್ತಿರುವ ಕಾರು, ಈಜುತ್ತಿರುವ ಮಕ್ಕಳು. ಎಲ್ಲೆಲ್ಲೂ ನೀರು ನೀರು ನೀರು. ಯಾವಾಗಲೂ ಗಿಜಿಗೂಡುತ್ತಾ ಸದಾ ಓಡ್ತಾ ಇರುತ್ತಿದ್ದ ಮುಂಬೈ ನಗರ ಇಂದು ಅಕ್ಷರಶಃ ಸ್ತಬ್ಧವಾಗಿದೆ. ಕಳೆದ 24 ಗಂಟೆಗಳಲ್ಲಿ ಬಿದ್ದ ಬರೋಬ್ಬರಿ 200 ಮಿಲಿಮೀಟರ್ ಭಾರಿ ಮಳೆಗೆ ಇಡೀ ನಗರ ಜಲಾವೃತವಾಗಿದೆ. ಇಲ್ಲಿನ ಕೆಲವು ಆಘಾತಕಾರಿ ದೃಶ್ಯಗಳನ್ನು ಇವತ್ತು ನಾವು ನಿಮಗೆ ತೋರಿಸ್ತೇವೆ. ಇದನ್ನು ನೋಡಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಮೊದಲು ಈ ದೃಶ್ಯ ನೋಡಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಪಕ್ಕದ ಮುಖ್ಯ ರಸ್ತೆಗಳೇ ಇಂದು ನದಿಗಳಂತಾಗಿವೆ. ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳು, ಬೈಕುಗಳು ನೀರಿನಲ್ಲಿ ಮುಳುಗಿ ತೇಲಾಡ್ತಿವೆ. ಇದು ರಸ್ತೆಯೋ ಅಥವಾ ಯಾವುದಾದರೂ ಕೆರೆಯೋ ಅನ್ನೋ ಮಟ್ಟಕ್ಕೆ ಮುಂಬೈ ಮಾರ್ಪಟ್ಟಿದೆ. ಇನ್ನು ಮುಂಬೈ ಮತ್ತು ಪುಣೆ ನಡುವಿನ ಸುರಂಗ ಮಾರ್ಗದ ಬಳಿ ಭೀಕರ ಗುಡ್ಡ ಕುಸಿತವಾಗಿದೆ. ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸಾವಿರಾರು ಜನ ದಾರಿ ಮಧ್ಯದಲ್ಲೇ ಸಿಲುಕಿಕೊಂಡು ಪರದಾಡ್ತಿದ್ದಾರೆ. ಎರಡೂ ಕಡೆಗೂ ಹೋಗಲು ದಾರಿ ಇಲ್ಲದೆ ಜನರ ಸ್ಥಿತಿ ಅಯೋಮಯವಾಗಿದೆ. ಆದರೆ ಎಲ್ಲಕ್ಕಿಂತ ದೊಡ್ಡ ದುರಂತ ಅಂದರೆ ಮನ್ಖುರ್ದ್ ಪ್ರದೇಶದಲ್ಲಿ 4 ಅಂತಸ್ತಿನ ಮನೆ ಕುಸಿದು 6 ಅಮಾಯಕ ಜೀವಗಳು ಬಲಿಯಾಗಿವೆ. ಇದರಲ್ಲಿ 5 ಪುಟ್ಟ ಮಕ್ಕಳು ಅನ್ನೋದೇ ಕರಳು ಹಿಂಡುವ ಸಂಗತಿ. ಇಷ್ಟೆಲ್ಲ ಅವಾಂತರಗಳ ನಡುವೆಯೂ ಭಾರತದ ಹೆಮ್ಮೆ ಎನಿಸಿಕೊಂಡಿರುವ ವಂದೇ ಭಾರತ್ ರೈಲು ಹೇಗೆ ಚಲಿಸ್ತಿದೆ ನೋಡಿ. ಹಳಿಗಳು ಸಂಪೂರ್ಣ ಮುಳುಗಿದ್ರೂ ನೀರನ್ನು ಎದೆ ಸೀಳಿದಂತೆ ಸೀಳಿಕೊಂಡು ಜನರನ್ನು ನಿಲ್ದಾಣಕ್ಕೆ ತಲುಪಿಸುತ್ತಿರೋದು ನಿಜಕ್ಕೂ ರೋಚಕವಾಗಿದೆ. ಮುಂಬೈನ ಜೀವನಾಡಿಯಾದ ಲೋಕಲ್ ಟ್ರೈನ್ ಕೂಡ ಇದೇ ಹಾದಿಯಲ್ಲಿ ಸಾಹಸ ಮಾಡ್ತಿದೆ. ಇಷ್ಟೊಂದು ಜನ ಸಂಕಷ್ಟದಲ್ಲಿ ಪರದಾಡ್ತಿದ್ರೆ ಇಲ್ಲೊಬ್ಬ ಪುಣ್ಯಾತ್ಮ ರಸ್ತೆಯಲ್ಲಿ ನಿಂತಿರೋ ನೀರನ್ನೇ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡು ಆರಾಮಾಗಿ ಈಜಾಡ್ತಾ ಮಜಾ ಮಾಡ್ತಿದ್ದಾನೆ. ಮುಂಬೈ ಜನಜೀವನ ಪೂರ್ತಿ ಅಸ್ತವ್ಯಸ್ತವಾಗಿದೆ. ಮಳೆ ಹೀಗೆ ಮುಂದುವರೆದ್ರೆ ಜನರ ಗತಿ ಏನು ಅನ್ನೋದೇ ಈಗಿರೋ ದೊಡ್ಡ ಆತಂಕ. ಮುಂಬೈನ ಈ ಭೀಕರ ಪರಿಸ್ಥಿತಿಯ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.